ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬರೀ ಗಿಡವನ್ನು 5ರಿಂದ 10 ನಿಮಿಷ ಹೀಗೆ ತಿರ್ಸಿ ಸಾಕು, ಇಡೀ ನೀರೇ ಗಟ್ಟಿಯಾಗ್ಬಿಡುತ್ತೆ. ಅಂದರೆ ಭಗವಂತ ಇದರಲ್ಲಿ ಅಷ್ಟು ಶಕ್ತಿಯನ್ನು ಕೊಟ್ಟಿದ್ದಾನೆ. ನಮ್ಮ ರಸ, ರಕ್ತ, ಮಾಂಸ, ಅಸ್ಥಿ, ಮೇಜ, ಮಜ್ಜ, ಶುಕ್ರ ಇದನ್ನು ವೃದ್ಧಿಗೊಳಿಸುವಂಥ ಶಕ್ತಿ ಇದೆ. ಹಾಗೂ ನಮ್ಮ ಯೂರಿನರಿ ಡಿಸಾರ್ಡರ್ ಏನೇ ಇದ್ರೂ ಅದನ್ನು ಗುಣಪಡಿಸುವಂಥ ಶಕ್ತಿ ಇದೆ. ನಾನು ಇದನ್ನು ವಾಜೀಕರಣದಲ್ಲಿ ಯೂಸ್ ಮಾಡ್ತೀನಿ. ಅಂದರೆ ಯಾರಿಗೆ ಶೀಘ್ರ ಪತನ, ಆಮೇಲೆ ಲೈಂಗಿಕ ಸಮಸ್ಯೆ ಇರತಕ್ಕವರು, ಮೂತ್ರದಲ್ಲಿ ಧಾತು ಹೋಗತಕ್ಕವರು, ಹಾಗೂ ಲೈಂಗಿಕ ಶಕ್ತಿಯಲ್ಲಿ ನಿರಾಸಕ್ತಿ ಹೊಂದಿರತಕ್ಕವರು, ಸೊ ಅಂಥವರಿಗೆಲ್ಲ ನನ್ನ ಗಿಡಮೂಲಿಕೆಗಳನ್ನು ತಯಾರು ಮಾಡುವಂಥ ಒಂದು ಔಷಧಿಯಲ್ಲಿ ಇದನ್ನು ನಾನು ಹಾಕಿ ತಯಾರು ಮಾಡಿರ್ತೇನೆ. ಸೊ ನೀವು ಮಾಡ್ಕೊಳ್ಳೋಕ್ಕೆ ಒಂದು ಪ್ರಯೋಗವನ್ನು ಹೇಳ್ತೀನಿ ವೀಕ್ಷಕರೇ. ಇದರ ಬೇರನ್ನು ತೆಗೆದುಕೊಂಡು ಚೂರ್ಣ ಮಾಡಿಟ್ಕೊಳ್ಳಿ. ಬೆಳಿಗ್ಗೆ 1 ಚಮಚ, ಸಾಯಂಕಾಲ 1 ಚಮಚ ಕೆಂಪು ಸಕ್ಕರೆ ಮಿಶ್ರಣ ಮಾಡಿ ಬೆಳಗ್ಗೆ 1 ಸ್ಪೂನ್, ಸಾಯಂಕಾಲ 1 ಸ್ಪೂನ್ ಹಾಲಲ್ಲಿ ತೆಗೆದುಕೊಳ್ಳಿ. ಇದರಿಂದ ನಿಮ್ಮ ಸಂಪೂರ್ಣ ಲೈಂಗಿಕ ಸಮಸ್ಯೆಗಳು ಗುಣ ಆಗ್ತವೆ ಹಾಗೂ ನಿಮ್ಮ ಶರೀರಕ್ಕೆ ಬಲ ಬರುತ್ತೆ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಫಾಲೋ ಮಾಡಿ.